ಪ್ರತಿ ಮನೆಗಳ ಮುಂದೆ ಗಿಡ ನೆಟ್ಟು ಮರ ಬೆಳೆಸುವುದರಿಂದ ಹೆಚ್ಚು ಆರೋಗ್ಯವಂತರಾಗಿರಲು ಸಾಧ್ಯವೆಂದು ಜಿಲ್ಲಾ ಗಿಡ ನೆಡುವ ಕಾರ್ಯಕ್ರಮದ ಅಧ್ಯಕ್ಷ ಮರಸಪ್ಪ ರವಿ ತಿಳಿಸಿದ್ದಾರೆ. ಅವರು ಹಾರೋಹಳ್ಳಿ ತಾಲೂಕಿನ ಕರಿಕಲ್ದೊಡ್ಡಿ ಗೇಟ್ ಬಳಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಹಾನಗರ್ ಲಯನ್ಸ್ ಸರ್ವಿಸ್ ಫೌಂಡೇಶನ್ ರಿಜಿಸ್ಟರ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ನಿಮ್ಮ ಮನೆಗಳು, ಊರುಗಳಲ್ಲಿ ಎಲ್ಲಿ ಜಾಗವಿದೆ ಅಲ್ಲಿ ಗಿಡಗಳನ್ನು ನೆಟ್ಟು ಮರಗಳನ್ನು ಬೆಳೆಸುವುದರಿಂದ ಉತ್ತಮ ಪ್ರಕೃತಿದತ್ತವಾದ ಆಮ್ಲಜನಕ ಪಡೆಯಬಹುದಾಗಿದೆ. ಇದರಿಂದ ನಮ್ಮ ಶ್ವಾಸಕೋಶ ಸುಸ್ಥಿತಿಯಲ್ಲಿ ಉಸಿರಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ನಾನು ಪ್ರತಿ ವರ್ಷ 5-6 ಸಾವಿರ ಗಿಡಗಳನ್ನು ಶಾಲಾ, ಕಾಲೇಜು, ಮಸೀದಿ, ಮಂದಿರಗಳ ಬಳಿ ಗಿಡ ನೆಟ್ಟು ವಿತರಣೆ ಮಾಡುವ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಬೆಂಗಳೂರು ಮಹಾನಗರ ಲಯನ್ಸ್ ಸರ್ವಿಸ್ ಫೌಂಡೇಶನ್ ರಿಜಿಸ್ಟರ್ನ ಚೇರ್ಮನ್ ರವರಾದ ವಿ ರೇಣುಕುಮಾರ್ ಅವರು ಮಾತನಾಡಿ, ಈ ದಿನ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮದ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ ಹಾಗೂ ಶಾಲಾ ಕಟ್ಟಡದ ದುರಸ್ತಿ ಕಾರ್ಯಕ್ರಮವನ್ನು ಜೊತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮುಂದಿನ 5 ವರ್ಷದ ಅವಧಿಗೆ ಈ ಶಾಲೆಯನ್ನು ದತ್ತು ತೆಗೆದುಕೊಳ್ಳಲಾಗಿದೆ. ಈ ಶಾಲೆಯ ಮೂಲಭೂತ ಅವಶ್ಯಕತೆಗಳನ್ನು ಒಳಗೊಂಡಂತೆ ಬಜೆಟ್ ಮಾಡಿಕೊಂಡು ಸರ್ಕಾರದಿಂದ ಬರುವ ಸವಲತ್ತಿನ ಜೊತೆಗೆ ಮಹಾನಗರ ಲಯನ್ಸ್ ಕ್ಲಬ್ ಸರ್ವಿಸ್ ಫೌಂಡೇಶನ್ ದಾನಿಗಳ ಸಹಕಾರದೊಂದಿಗೆ 16 ಲಕ್ಷ ವೆಚ್ಚದಲ್ಲಿ ಅಂದಾಜು ಮಾಡಲಾಗಿದೆ. ಪದವಿ ಹಾಗೂ ಇಂಜಿನಿಯರಿಂಗ್ ಓದುವ ವಿದ್ಯಾರ್ಥಿಗಳಿಗೆ ಆ ಅವಧಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಇದರಿಂದ ಅವರಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಮುಂದಿನ ದಿನಗಳು ಸಹ ಅವರು ಸಮಾಜಮುಖಿ ಕೆಲಸವನ್ನು ಮಾಡಲು ಪ್ರೋತ್ಸಾಹ ದೊರೆತಂತಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಲಯನ್ KN ಪಾಟೀಲ್, KG ಶ್ರೀಕಂಠ, ಭಾರತಿ, ಪ್ರಶಾಂತ್ ಕುಮಾರ್, CRP ಸುಬ್ರಹ್ಮಣ್ಯ, ತಿಪ್ಪೇಸ್ವಾಮಿ, ಸುಮಾ, ಸೌಂದರ್ಯ, SDMC ಅಧ್ಯಕ್ಷರಾದ B ನಾಗರಾಜು, ಶೈಕ್ಷಣಿಕ ಹಿತಾಸಕ್ತಿಯ ಸದಸ್ಯ ಅಶ್ವಥ್ ನಾರಾಯಣ್, ಮುಖ್ಯ ಶಿಕ್ಷಕಿ HN ಗೀತಾರವರು ಉಪಸ್ಥಿತರಿದ್ದರು. ರೇಣುಕುಮಾರ್ ಸರ್ ಬಂದಿದ್ದಾರೆ. ಹಾಗೆ ನಮ್ಮ DK ಶಿವಕುಮಾರ್ ಸಾಹೇಬರ ಪತ್ರಿಕಾ ಕಾರ್ಯದರ್ಶಿಗಳಾದಂತಹ ಶ್ರೀ ಮರಸಪ್ಪ ರವಿ ಸರ್ ಅವರು ಬಂದಿದ್ದಾರೆ. ನಮ್ಮ ಕ್ಲಸ್ಟರ್ CRP ಸರ್ ಅವರು ಬಂದಿದ್ದಾರೆ. ಇವತ್ತು ಶಾಲೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಸಸಿಗಳನ್ನ ನೆಡ್ತಾ ಇದ್ದೀವಿ. ಹಾಗೆ ಇವತ್ತೊಂದು ದಿನ ಲಯನ್ಸ್ ಸಂಸ್ಥೆ ವತಿಯಿಂದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಸೋರುತ್ತಿದ್ದು, ಮೇಲ್ಛಾವಣಿ ಚುರುಕಿ ಹಾಕೋ ಕೆಲಸ, ಅದಕ್ಕೆ ಲಯನ್ಸ್ ಸಂಸ್ಥೆ ವತಿಯಿಂದ 1 ಲಕ್ಷ ರೂಪಾಯಿಯನ್ನು ದೇಣಿಗೆಯನ್ನು ಕೊಟ್ಟಿರ್ತಾರೆ. ಹಾಗೆ ಕೆಲಸಕ್ಕೆ ಚಾಲನೆಯನ್ನು ಸಹ ನೀಡಿರ್ತಾರೆ. ಇಂಥ ಅಭಿವೃದ್ಧಿ ಕಾರ್ಯಗಳನ್ನು ಆಗಾಗ ಹಮ್ಮಿಕೊಳ್ಬೇಕು. ಹಾಗೆ ಶಾಲಾ ಮಕ್ಕಳುಗಳಿಗೆ ಸಮವಸ್ತ್ರ ವಿತರಣೆ ಮಾಡ್ತಾ ಇದ್ದಾರೆ ಲಯನ್ಸ್ ಸಂಸ್ಥೆ ವತಿಯಿಂದ. ಮಕ್ಕಳುಗಳಿಗೆ ಸುಮಾರು ಒಂದು 40ಕ್ಕೂ ಹೆಚ್ಚು ಬಡ ಮಕ್ಕಳುಗಳು ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ಎಲ್ರಿಗೂ ಸಹ ಯೂನಿಫಾರ್ಮ್ ಇಶ್ಯೂ ಮಾಡ್ತಾ ಇದ್ದಾರೆ. ಹಾಗೆ ಲಯನ್ಸ್ ಸಂಸ್ಥೆಯವರು ಹಂತವಾಗಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ದತ್ತು ತಗೊಂಡಿದ್ದಾರೆ. ತಾವು ದಯವಿಟ್ಟು ಎಲ್ಲ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗಾಗಿ ಶ್ರಮಿಸಿ, ಹಾಗೆ ಸರ್ಕಾರಿ ಶಾಲೆಯಲ್ಲೇ ತಮ್ಮ ಮಕ್ಕಳುಗಳನ್ನ ಸೇರಿಸಿ ವಿದ್ಯಾಭ್ಯಾಸ ಮಾಡಿಸಿ ಸರ್ಕಾರಿ ಶಾಲೆನ ಉಳಿಸಿ ಬೆಳೆಸಬೇಕು ಅಂತ ಹೇಳಿ ಎಲ್ರಿಗೂ ಕೈ ಮುಗಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಏನು ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ದತ್ತು ಪಡೆದುಕೊಂಡು ಇವತ್ತು ಏನು ಈ ಚಿಕ್ಕಸಾದನಹಳ್ಳಿ ಗ್ರಾಮದ ಬಡ ಮಕ್ಕಳಿಗೆ ಅನ್ನದಾತರಾಗಿ ಬಂದಿರತಕ್ಕಂಥ ಲಯನ್ಸ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ಕುಮಾರ್ ಸರ್ಗೆ ನಮ್ಮ ಊರಿನ ಎಲ್ಲ ಜನತೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ಶಾಲೆ ಎಲ್ಲ ಪಾಳು ಬಿದ್ದು ಹೋಗಿತ್ತು. ಇದನ್ನು ದತ್ತು ಪಡೆದು ಹಂತವಾಗಿ ಏನು ಅಭಿವೃದ್ಧಿ ಪಡಿಸೋಕ್ಕೆ ನಮ್ಮ ಮನೆಯ ದೇವರಾಗಿ ಬಂದಿರತಕ್ಕಂಥ ಹಾಗೂ ಶಾಲೆಯ ಎಲ್ಲ ಮಕ್ಕಳ ಪಾಲಿನ ದೇವರಾಗಿರ್ತಕ್ಕಂಥ ಅಧ್ಯಕ್ಷರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಚುರ್ಕಿ ಎಳೆಯೋ ಕಾರ್ಯಕ್ರಮ ಇದೆ, ಹಾಗೆ ಸಸಿ ನೆಡುವ ಕಾರ್ಯಕ್ರಮ ಇದೆ. ಏನಿವತ್ತು ಪರಿಸರ ದಿನಾಚರಣೆ ಅಂಗವಾಗಿ ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಏನು ಹಂತವಾಗಿ ಎಲ್ಲ ಕೆಲಸವನ್ನು ಅವರೇ ಮಾಡಿಸ್ತಾ ಇದ್ದಾರೆ. ನಾವು ಈ ಶಾಲೆಗೆ ಅಧ್ಯಕ್ಷರಾದ ನಂತರ ಅವರ ಸಂಪೂರ್ಣ ಬೆಂಬಲದೊಂದಿಗೆ ಇನ್ನೂ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಅಭಿವೃದ್ಧಿ ಪಡಿಸೋದಕ್ಕೆ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.